ಒಂದು ಹನಿ ಆಯಿಲನ್ನು ಬಳಸದೆ ಇಷ್ಟು ರುಚಿಯಾಗಿ ಚಿಕನ್ ಸಾಂಬಾರನ್ನು ಮಾಡ್ಬೋದು ಅಂತ ಖಂಡಿತ ನೀವು ನಂಬಲ್ಲ. ಅಷ್ಟು ರುಚಿಯಾಗಿರುತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಆಯಿಲನ್ನು ಬಳಸೋದಿಲ್ಲ. ಆಯಿಲ್ ಫ್ರೀ ಚಿಕನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿನೂ ಕೂಡ, ಮತ್ತು ಚಿಕನ್ ತಿನ್ನೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋನ ಫುಲ್ ನೋಡಿ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಬನ್ನಿ ನೋಡೋಣ ಆಯಿಲ್ಲೆಸ್ ಚಿಕನ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ. ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ, ಮತ್ತು ಕತ್ತರಿಸಿದ ಈರುಳ್ಳಿ, 1 ದಪ್ಪ ಈರುಳ್ಳಿ, ಮತ್ತು ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಮತ್ತು 1.5 ಇಂಚಷ್ಟು ಶುಂಠಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 3 ಎಷ್ಟಷ್ಟು ಪುದೀನ, ಮತ್ತು 1 ಕತ್ತರಿಸಿದ ಟೊಮೆಟೊ, ಮತ್ತು ಇಲ್ಲಿ ಸ್ವಲ್ಪ ಸ್ಪೈಸಸನ್ನು ತೊಗೊಂಡಿದ್ದೀನಿ. 4 ಮೆಣಸು, 1 ಏಲಕ್ಕಿ, 2 ಇಂಚಷ್ಟು ಚಕ್ಕೆ, ಮತ್ತು 4 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇಷ್ಟೇ. ನಿಮಗೆ ಸ್ವಲ್ಪ ಸ್ಪೈಸ್ ಜಾಸ್ತಿ ಬೇಕಂದ್ರೂ ಕೂಡ ಸೇರಿಸ್ಕೋಬೋದು. ಈಗ ಬನ್ನಿ ನೆಕ್ಸ್ಟು ಇದಕ್ಕೆ ಬೇಕಾಗುವಂತಹ ಮಸಾಲೆ ಪುಡಿಗಳನ್ನು ನೋಡೋಣ. 2 ಚಮಚ ಧನಿಯಾ ಪುಡಿ, 1.5 ಚಮಚದಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಉರಿಗಡಲೆ ಮತ್ತು ಅರಿಶಿನ, ಮತ್ತು ತುರಿದ ತೆಂಗಿನಕಾಯಿ, ಹೀಗೆ ತುದಿ ಮುರಿದು 3-4 ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಟು ಇದಕ್ಕೆ ನಾವು 1 ಈರುಳ್ಳಿಯನ್ನು ಹಾಕಿ ಹುರಿಬೇಕು. ನೋಡಿ, ಇಲ್ಲಿ ನಾನು ಯಾವುದೇ ರೀತಿ ಆಯಿಲನ್ನು ಬಳಸಿಲ್ಲ. ಇದನ್ನು ಹಾಗೆ ನಾನು ವಿತೌಟ್ ಆಯಿಲ್ ಮಾಡ್ತಾ ಇರೋದು. ಈಗ ಚಿಕನನ್ನು ಹಾಕ್ತೀನಿ. ಈ ಚಿಕನ್ನಲ್ಲೇ ಆಯಿಲನ್ನು ಬಿಡುತ್ತೆ. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಆಯಿಲ್ ಹೇಗೆ ಅದೇ ಬಂದಿದೆ ಅಂತ, ಚಿಕನ್ನಲ್ಲೇ ಆಯಿಲನ್ನು ಬಿಟ್ಟಿದೆ. ನಾನು ಯಾವುದೇ ರೀತಿ ಸ್ವಲ್ಪನೂ ಕೂಡ ಆಯಿಲನ್ನು ಬಳಸಿಲ್ಲ. ಈ ರೀತಿ ಮಾಡೋದು ಹೆಲ್ತ್ಗಂತೂ ತುಂಬಾ ಒಳ್ಳೆಯದಿರುತ್ತೆ. ಮತ್ತು ಈಗ ಇದಕ್ಕೆ ನೀರನ್ನು ಹಾಕೊಂಡ್ಮೇಲೆ ಇದು ಮುಳುಗುವಷ್ಟು ನೀರನ್ನು ಹಾಕಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 1 ಸುತ್ತು ಕೈ ಆಡಿಸ್ಬಿಟ್ಟು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು, ಯಾಕೆ ಇದು ಫಾರಂ ಕೋಳಿ ಆಗಿರೋದ್ರಿಂದ ಕನಿಷ್ಠ 4-5 ವಿಸಲನ್ನು ತಗೋಬೇಕಾಗುತ್ತೆ. ಬಾಯ್ಲರ್ ಅದಾದರೆ ಹಾಗೆ ಮಾಡ್ಬೋದು. ಇದು ಫಾರಂ ಕೋಳಿ ಅದರಿಂದ ಇದಕ್ಕೆ ಒಂದು 5 ವಿಸಲನ್ನು ಬರೆಸ್ಕೋಬೇಕಾಗುತ್ತೆ. ಖಾರವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬಾಣಲೆನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಸ್ಪೈಸಸ್ ಇತ್ತಲ್ಲ ಅದು, ಮತ್ತು ಶುಂಠಿ, ಬೆಳ್ಳುಳ್ಳಿ ಇವುಗಳನ್ನೆಲ್ಲ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ಟೊಮೊಟೊ ಹಣ್ಣು, ಮತ್ತು ತೆಂಗಿನಕಾಯಿ, ಸ್ವಲ್ಪ ಅರಿಶಿನ, ಮತ್ತು ಉರಿಗಡಲೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು. ಅದೇನು ಫುಲ್ ಬಾಡಬೇಕಂತ ಇಲ್ಲ. ಮತ್ತು ಇದಕ್ಕೆ ಮಸಾಲೆ ಪುಡಿಗಳನ್ನು ಕೂಡ ಸೇರಿಸ್ಕೊಳ್ಳೋಣ. ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಒಳ್ಳೆ ಚೆನ್ನಾಗಿ ಮಿಕ್ಸನ್ನು ಮಾಡಿ ಫುಲ್ಲು ತಣ್ಣಗಾಗಂಗೆ ಆರೋದಕ್ಕೆ ಬಿಡಬೇಕು. ಈಗ ಆರಿದ ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಇಟ್ಕೊಂಡಿದ್ದಂತಹ ಧನಿಯನ್ನು ಹಾಕಿ ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ನುಣ್ಣಗೆ ಖಾರವನ್ನು ಹರ್ಕೋಬೇಕಾಗುತ್ತೆ. ಈಗ ಬನ್ನಿ ನೋಡಿ, ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಅದನ್ನು ನೀವು ಟೆಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಚಾಕುವಿನಿಂದ ಚುಚ್ಚಿ ಅದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟು ಖಾರವನ್ನು ರುಬ್ಬಿದ ಮೇಲೆ ನಾನೊಂದು ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಈಗ ಅದನ್ನು ನೀರು ಸಮೇತ ಕುಕ್ಕರಲ್ಲಿ ಬೇಯಿಸಿದ್ದಂತಹ ಚಿಕನನ್ನು ನಾನು ಈ ಪಾತ್ರೆಗೆ ಸುರ್ಕೋತಾ ಇದ್ದೀನಿ. ಈಗ ಈ ಖಾರದಲ್ಲಿ 1-2 ಕುದಿ ಆಗೋಷ್ಟು ಚೆನ್ನಾಗಿ ಬೇಯಿಸಬೇಕು. ಈಗ ನಾನು ಹುರಿದಿದ್ದಂಥ ಮೊಟ್ಟೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ. ಯಾಕೆಂದರೆ ಇದು ಮೊಟ್ಟೆ ಕೋಳಿ, ಫಾರಂ ಕೋಳಿ, ಸೊ ಹಂಗಾಗಿ ಇದರಲ್ಲಿ ಮೊಟ್ಟೆ ಬರುತ್ತೆ. ಅದನ್ನು ಕೂಡ ಈಗ ಕೊನೆಯಲ್ಲಿ ಹಾಕಿ ಬೇಯಿಸಿದರೆ ಚೆನ್ನಾಗಿರುವಂತಹ ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ಮತ್ತು ಇದಕ್ಕೆ ಒಳ್ಳೆ ಟೇಸ್ಟನ್ನು ಕೊಡಲಿಕ್ಕೆ ಅಂತ ನಾನಿಲ್ಲಿ ಒಂದು 3-4 ಮೆಣಸಿನಕಾಯಿಯನ್ನು ಕೂಡ ಹೀಗೆ ಹಾಕ್ತೀನಿ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಹೀಗೆ ರೀತಿಯಾಗಿ ಸಾಂಬಾರನ್ನು ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡು, ಮತ್ತು ಟೇಸ್ಟನ್ನು ನೋಡಿಕೊಂಡು ಇದಕ್ಕೆ ಸರಿ ಪ್ರಮಾಣವಾಗಿ ಉಪ್ಪನ್ನು ಸೇರಿಸ್ಕೊಂಡ್ರೆ ಸವಿಯಾದಂತಹ ಚಿಕನ್ ಸಾಂಬಾರು ರೆಡಿಯಾಗುತ್ತೆ ವಿತೌಟ್ ಆಯಿಲಿಂದ. ಈಗ ನೋಡಿ, ನಮ್ಮ ಲಾಸ್ಟಲ್ಲಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ಚಿಕನ್ನು, ಮತ್ತು ಅದರಲ್ಲೇ ಆಯಿಲ್ ಕೂಡ ರಿಲೀಸ್ ಆಗಿದೆ. ಇದನ್ನು ನಾನು ರೈಸ್ ಜೊತೆ ಸರ್ವ್ ಮಾಡಿದ್ದೆ. ನೀವೊಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ನ ಇದೇ ರೀತಿ ಫಾಲೋ ಮಾಡ್ತಾಯಿರಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.